ಹಲೋ ಗೈಸ್, ಯೂನಿವರ್ಸ್ ಕಡೆಯಿಂದ ನಮ್ಮ ಕಲೆಕ್ಟಿವ್ಗೆ ಏನು ಮೆಸೇಜ್ ಬರುತ್ತೆ ಅಂತ ನೋಡೋಣ. ಯಾರು ತುಂಬ ಪೇಷನ್ಸಲ್ಲಿದ್ದಾರೆ ಮತ್ತು ಏನೋ ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ. ಸ್ಟಾರ್ ಕಾರ್ಡ್ ಬಂದಿದೆ ಗೈಸ್. ಇವರು ಹೋಪ್ ಇಟ್ಕೊಂಡಿದ್ದಾರೆ. ಇವಾಗ ಸಮಯ ಸರಿ ಇಲ್ಲ, ಸಮಯ ಸರಿ ಹೋಗುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದಾರೆ. ತುಂಬ ಎಮೋಷ್ನಲ್ ಆಗಿದ್ದಾರೆ. ಯಾರ್ದೋ ಥರ್ಡ್ ಪಾರ್ಟಿ ಜೊತೆ ಜಗಳ ಮಾಡ್ತಿದ್ದಾರೆ ಗೈಸ್. ಯಾರ್ದೋ ಜೊತೆ ಇವ್ರದ್ದು ಜಗಳವಾಗ್ತಿದೆ. ಇವರು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಓಕೆ ಗೈಸ್, ಥರ್ಡ್ ಪಾರ್ಟಿ ಕಾರ್ಡ್ ಬಂತು. ಥರ್ಡ್ ಪಾರ್ಟಿ ಜೊತೆ ಇವ್ರದ್ದು ಜಗಳ ಆಗ್ತಿದೆ. ಇವರು ತುಂಬ ಪೇಷನ್ಸ್ ಇಟ್ಕೊಂಡಿದ್ದಾರೆ. ಆದರೂ ಪ್ಲ್ಯಾನಿಂಗು ಮಾಡ್ತಿದ್ದಾರೆ. ಎರಡು ಸಿಚುವೇಶನ್ನಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕು ಅಂತಿದ್ದಾರೆ. ಇವರ ಲೈಫಲ್ಲಿ ಎರಡು ಸಿಚುವೇಶನ್ ಇದ್ದರೆ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ಕೊಳ್ತಿದ್ದಾರೆ. ಮತ್ತು ಇವರಲ್ಲಿ ಹೋಪ್ ಇದೆ. ಇನ್ನು ಏನು ಹೋಪ್ ಇದೆ ಇವ್ರಿಗೆ? ಓಕೆ, ಸ್ಟ್ರೆಂತ್ ಕಾರ್ಡ್ ಬಂತು. ಓಕೆ, ನಿಮ್ಮ ಬಗ್ಗೆ ಇದೆ ಗೈಸ್ ಇದು. ನೀವು ತುಂಬ ಸ್ಟ್ರೆಂತಲ್ಲಿ ಇದ್ದೀರಾ ಇವಾಗ. ಮತ್ತು ನೀವು ಇವ್ರ ಕಡೆ ಗಮನ ಕೊಡ್ತಿಲ್ಲ. ಕರಿಯರ್ ಮೇಲೆ ತುಂಬ ಫೋಕಸ್ ಆಗಿದ್ದೀರಾ. ಪ್ಯಾಷನೇಟ್ ಆಗಿದ್ದೀರಾ, ತುಂಬಾ ಪ್ಯಾಷನೇಟ್ ಇದ್ದೀರಾ ನೀವು. ಮತ್ತು ನೀವು ಗೋ ಇನ್ ದ ಫ್ಲೋನಲ್ಲಿ ನಡೆದಿದ್ದೀರಾ. ಇವ್ರಿಗೆ ಕಡೆ ಗಮನ ಕೊಡ್ತಿಲ್ಲ. ಮತ್ತು ಇವ್ರಿಗೆ ಸ್ಟ್ರೆಂತ್ ಸಾಲ್ತಿಲ್ಲ ನಿಮ್ಮ ಜೊತೆ ಮಾತನಾಡೋದಕ್ಕೆ. ಆ ಕಡೆ ಥರ್ಡ್ ಪಾರ್ಟಿ ಜೊತೆ ಇವ್ರದ್ದು ಜಗಳ ನಡೀತಿದೆ. ನಿಮಗೆ ಕಮೆಂಟ್ಮೆಂಟ್ ಕೊಡಬೇಕು, ನಿಮ್ಗೊಂದು ಆಫರ್ ಕೊಡಬೇಕು ಅಂದ್ಕೊಳ್ತಿದ್ದಾರೆ. ಆದರೆ ನೀವು ಸೆಲ್ಫ್ ಲವ್ ಮಾಡ್ತಿದ್ದೀರಾ ಮತ್ತು ನೀವು ಕರಿಯರ್ನಲ್ಲಿ ಮೇಲೆ ಫೋಕಸ್ ಇದ್ದೀರಾ. ಇವ್ರ ಕಡೆ ಗಮನ ಇಲ್ಲ. ಮತ್ತು ಇವರ ನೀವು ಒಬ್ಬರೇ ಖುಷಿಯಾಗಿದ್ದೀರಾ ಗೈಸ್. ಇವ್ರದ್ದು ಇವಾಗ ಇವರು ನಮಗೆ ಬೇಕಾಗಿಲ್ಲ. ಇವಾಗ ಇವ್ರ ಕಡೆ ನೀವು ಗಮನನೇ ಕೊಡ್ತಿಲ್ಲ. ಸೆಲ್ಫ್ ಲವ್ ಮಾಡ್ತಿದ್ದೀರಾ. ಇವ್ರಿಗೆ ಥರ್ಡ್ ಪಾರ್ಟಿ ಧೋಕಾ ಮಾಡಿದ್ದಾರೆ. ನಿಮಗೆ ಕಾಲ್ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಮಾತಾಡಬೇಕು ನಿಮ್ಮ ಜೊತೆ ಅಂತ ಅಂದ್ಕೊಳ್ತಿದ್ದಾರೆ. ನಿಮಗೆ ಇವ್ರ ಕಡೆಯಿಂದ ಕಾಲ್ ಮೆಸೇಜ್ ಬರ್ಬೋದು. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಗೈಸ್. ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನೀವು ಕಾಲ್ ಮೆಸೇಜ್ ಮಾಡ್ತೀರಾ ಅಂತ ಹೇಳಿ. ನೀವು ಕಾಲ್ ಮೆಸೇಜ್ ಮಾಡ್ತೀರಾ ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರು. ಮತ್ತು ಸಾರಿ ಕೇಳಬೇಕು ಅಂದ್ಕೊಳ್ತಿದ್ದಾರೆ. ಅಪಾಲಜಿ ಕೊಡಬೇಕು ಅಂದ್ಕೊಳ್ತಿದ್ದಾರೆ ನಿಮಗೆ. ಓಕೆ, ಮತ್ತು ಇವರ ತಪ್ಪು ಇವರಿಗೆ ಅರಿವಾಗಿದೆ. ಇವ್ರ ಕಡೆಯಿಂದ ಏನು ತಪ್ಪಾಗಿದೆ ಅಂತ ಇವರಿಗೆ ಗೊತ್ತಾಗಿದೆ. ಇವಾಗ ಅಧ್ಯಾತ್ಮದಲ್ಲಿ ಇವರು ಬಿಹೇವಿಂಗು ಇವಾಗ ಎಲ್ಲರಿಂದ ದೂರ ಆಗಿ ಒಬ್ಬರೇ ಇರಬೇಕು. ಮತ್ತು ಅಧ್ಯಾತ್ಮ ಬಗ್ಗೆ ಸರ್ಚಿಂಗ್ ನಡೆದಿದೆ. ಮತ್ತು ನಿಮ್ಮ ಕಡೆಗೆ ಬರಬೇಕು. ನೀವು ಬಿಗಿನಿಂಗ್ ಮಾಡ್ಕೊಳ್ಬೇಕು. ಒಂದು ಸ್ಟ್ರೆಂತ್ ತೊಗೊಂಡು ರಿಸ್ಕ್ ತೊಗೊಂಡು ನೀವು ಶುರುವಾತ್ ಮಾಡಬೇಕು ಅಂದ್ಕೊಳ್ತಿದ್ದಾರೆ. ಓಕೆ, ನಿಮಗೆ ಕಮೆಂಟ್ಮೆಂಟ್ ಕೊಡಬೇಕು ಅಂತ ಇವರೇ ಇಷ್ಟ ಇದೆ. ಇವಾಗ ನಿಮಗೆ ಸಾರಿ ಕೇಳಿ ಕಮೆಂಟ್ಮೆಂಟ್ ಕೊಡಬೇಕು. ನಿಮಗೋಸ್ಕರ ರಿಸ್ಕ್ ತೊಗೋಬೇಕು ಅಂತಿದ್ದಾರೆ. ಸ್ಟ್ರೆಂತ್ ತೊಗೋತಿದ್ದಾರೆ ನಿಮಗೋಸ್ಕರ. ಯಾಕಂದರೆ ಇವರಿಗೆ ಸ್ಟ್ರೆಂತ್ ಬೇಕಾಗಿದೆ. ಇವಾಗ ಪಾಸ್ಟ್ದಲ್ಲಿ ಇವರು ನಿಮಗೆ ಧೋಕಾ ಮಾಡಿ ಹೋಗಿದ್ದಾರೆ. ಇವಾಗ ಥರ್ಡ್ ಪಾರ್ಟಿ ಜೊತೆ ಇವರ ಜಗಳ ನಡೆದಿದೆ. ಥರ್ಡ್ ಪಾರ್ಟಿಗೋಸ್ಕರ ನಿಮಗೆ ಧೋಕಾ ಮಾಡಿ ಹೋಗಿದ್ದಾರೆ. ಇವಾಗ ಅಲ್ಲಿ ಜಗಳ ನಡೀತಿದೆ. ಅಲ್ಲಿ ಇವರಿಗೆ ಧೋಕಾ ಆಗಿದೆ. ಅದಕ್ಕೆ ನಿಮ್ಮ ಕಡೆಗೆ ಬರ್ತಿದ್ದಾರೆ ಸಾರಿ ಕೇಳೋಕ್ಕೆ. ಮತ್ತು ಇವರು ತಮ್ಮ ಭಾವನೆಗಳನ್ನು ಹೈಡ್ ಮಾಡ್ತಿದ್ದಾರೆ. ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಫ್ಯಾಮ್ಲಿಯಲ್ಲಿ ಸುಖ ಸಮೃದ್ಧಿ ಬರಲಿ, ಖುಷಿ ಬರಲಿ, ಹ್ಯಾಪಿ ಫ್ಯಾಮ್ಲಿ ಇರಲಿ ಅಂತ ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ. ಇವಾಗ ಇವ್ರ ಜೊತೆ ನಿಮ್ಮ ಮದುವೆ ಆಗಿದ್ರೆ, ಇಲ್ಲಾಂದರೆ ಮದುವೆ ಆಗದಿದ್ರೆ ನಿಮ್ಮ ಜೊತೆ ಮದುವೆ ಪ್ಲ್ಯಾನಿಂಗ್ ನಡೀತಿದೆ ಇವ್ರದ್ದು. ಆಯಿತಾ? ಇಲ್ಲಿಂದ ಸ್ವಲ್ಪ ಮೆಸೇಜಸ್ ತೊಗೋತೀನಿ ನಾನು.
ರಿಜೆಕ್ಟ್ ಕನೆಕ್ಷನ್, ಯಾರೋ ನಿಮ್ಮನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಅಥವಾ ನೀವು ಯಾರನ್ನ ರಿಜೆಕ್ಟ್ ಮಾಡ್ತಿದ್ದೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಜನರು ನಿಮ್ಮ ಬಗ್ಗೆ ಪತ್ತೆ ಹಚ್ಚಲು ಪ್ರಯತ್ನ ಮಾಡಿದ್ದರು, ನಿಮ್ಮ ವೃಜ್ಜ ಬಗ್ಗೆ ಪತ್ತೆ ಹಚ್ಚಲು ಪ್ರಯತ್ನ ಮಾಡಿದ್ರು. ಆದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅವರಿಗೆ ಗೊತ್ತಾಗ್ತಿಲ್ಲ. ನಿಮ್ಮ ವೃಜ್ಜನ ಏನಿದೆ, ನಿಮ್ಮ ವೃಜ್ಜ ಬಗ್ಗೆ ಇವರಿಗೆ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಸ್ವಲ್ಪ ಫ್ಯಾಮಿಲಿ ಜನರೇ ಇದ್ದಾರೆ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಹೇಟರ್ಸ್ಗಳಿಗೆ ಗೊತ್ತಿದೆ ನೀವು ಪ್ರೊಟೆಕ್ಟ್ ಆಗಿದ್ದೀರಾ ಅಂತ. ನೀವು ಯೂನಿವರ್ಸ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಾಗಿದೆ. 1/10 ಕಾಣುತ್ತಿದ್ದರೆ ಈ ಸಂದೇಶ ನಿಮಗೋಸ್ಕರ ಇದೆ. ನೀವು ನಿಮ್ಮ ಗೋಲ್ ಮೇಲೆ ಫೋಕಸ್ ಆಗಿದ್ದೀರಾ. ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ನಿಮ್ಮ ಗೋಲ್ ಮೇಲೆ ಫೋಕಸ್ ಆಗಿದ್ದೀರಾ ಮತ್ತು ನಿಮ್ಮ ಗೋಲ್ ಮೇಲಿನ ಗಮನ ಬೇರೆ ಕಡೆಗೆ ಹೋಗದಿರಲಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾರು ನಿಮ್ಮನ್ನು ಹೇಟ್ ಮಾಡ್ತಿದ್ದಾರೋ ಅವರು ಎಕ್ಸ್ಪೋಸ್ ಆಗ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಪೃಥ್ವಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಅನ್ಕಂಡೀಷ್ನಲ್ ಲವ್ ಮಾಡ್ತಾರೆ ನಿಮ್ಮನ್ನು. ಪೃಥ್ವಿ ಮಾತಾ, ಧರತಿ ಮಾತಾ, ಭೂಮಿ ತಾಯಿ ಅವ್ರ ಕಡೆಯಿಂದ ಮೆಸೇಜು. ಯಾರೋ ಐ ಮಿಸ್ ಯು ಸೋನಾ ಅಂತಿದ್ದಾರೆ. ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ನಿಮ್ಮ ಭಕ್ತಿ ಮಾಡಿ ಈಶ್ವರ ಜೊತೆ ಜುಡಾವಿಟ್ಕೊಳ್ಳಿ, ಶಾಂತಿ ಸಿಗುತ್ತೆ ಅಂತ ಈಶ್ವರ್ ನಿಮಗೆ ಹೇಳ್ತಿದ್ದಾರೆ. ಯಾರಿಗೂ ಹೆಲ್ತ್ ಇಶ್ಯೂ ಇದೆ, ಇಲ್ಲಿ ಹೆಲ್ತ್ ಇಶ್ಯೂ ಕಾರ್ಡ್ ಬಂದಿದೆ. ಯಾರು ನಿಮ್ಮ ಮೇಲೆ ಲವ್ ಸ್ಪೆಲ್ ಮಾಡ್ತಿದ್ದಾರೆ, ಅದು ವಾಪಸ್ಸಾಗಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಯಾರ ವ್ಯಕ್ತಿ ಓಡುತ್ತಾ ಸುಸ್ತಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು ನಿಮ್ಮ ಪ್ರೋಗ್ರೆಸ್ಸನ್ನು ಸ್ಲೋ ಡೌನ್ ಮಾಡಲು ಪ್ರಯತ್ನ ಮಾಡುತ್ತಿದ್ದರು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ನಿಮ್ಮ ಜಾಗ ಯಾರಿಗೂ ತಗೊಳ್ಳಲು ಆಗೋದಿಲ್ಲ, ನಿಮ್ಮ ಜಾಗದಲ್ಲಿ ಯಾರು ಬರಲು ಆಗುವುದಿಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗುರುಕೃಪಾ ನೋಡಿ, ಇಲ್ಲಿ ಕಾಳ ಬಂದಿದೆ. ನಿಮ್ಮ ಗುರುಕೃಪಾ ಸಿಕ್ಕಿದೆ. ಮೊನ್ನೆ ಪೂರ್ಣಿಮಾ ಆಯ್ತಲ್ಲ, ನೀವು ಪ್ರೇಯರ್ ಮಾಡಿರ್ಬೋದು. ನಿಮ್ಮ ಗುರುಗಳಿಗೆ ಗುರುಕೃಪಾ ಸಿಗ್ತಿದೆ, ಗುರು ಆಶೀರ್ವಾದ ಸಿಗ್ತಿದೆ ನಿಮಗೆ. ನಿಮ್ಮ ಮೇಲೆ ಯಾವ ಗಂದಿ ಕ್ರಿಯೆ ಮಾಡಿದ್ರೋ ಅದೆಲ್ಲ ಕಟಾಪ್ ಮಾಡ್ತಿದ್ದಾರೆ ಮಹಾದಿಶಕ್ತಿ. ನಿಮ್ಮ ಜೀವನದಲ್ಲಿ ಪ್ರೇಮದ ಮಳೆಯಾಗಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಪ್ರೇಮದ ಅಭಾವ ಇತ್ತು. ಯಾರ ಮೇಲೆ ನೀವು ಪ್ರೀತಿ ಮಾಡಿದ್ದಾರೋ ಅವರೇ ನಿಮಗೆ ಮೋಸ ಮಾಡಿದ್ರು. ರೀಡಿಂಗ್ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಜೈ ಶಿವಶಕ್ತಿ, ಜಯ ರಾಧಾಕೃಷ್ಣ.